ಬೆಳಗಾವಿಯ ಸುವರ್ಣಸೌಧದಲ್ಲಿಂದು ಮೂರನೇ ದಿನದ ಚಳಿಗಾಲದ ಅಧಿವೇಶನ ನಡೀತಾ ಇದೆ. ಪಂಚಮಸಾಲಿ 2A ಮೀಸಲಾತಿ ಹೋರಾಟ ಮತ್ತೆ ವಕ್ಫ್ ಆಸ್ತಿ ವಿಚಾರ ಅಧಿವೇಶನದಲ್ಲಿ ಇವತ್ತು ಗದ್ದಲ ಎಬ್ಬಿಸುವ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರನ್ನು ನೀಡುವುದಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಮುಂದಾಗಿದ್ದಾರೆ. ಮೈಸೂರಿನ ಲೋಕಾಯುಕ್ತ ಎಸ್ಪಿ ಉದೇಶ್ಗೆ ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯಡಿ ದೂರನ್ನು ನೀಡುವುದಕ್ಕೆ ಮುಂದಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ದರ್ಶನ್ ಆಸ್ಪತ್ರೆ ಸೇರಿ 45 ದಿನ ಕಳೆದ್ರೂ ಕೂಡ ಇನ್ನೂ ಸರ್ಜರಿಗೆ ಒಳಗಾಗಿಲ್ಲ. ಜೈಲಿನಲ್ಲಿದ್ದಂತ ವೇಳೆ ಬೆನ್ನು ಹುರಿಯಿಂದ ಬಳಲ್ತಾ ಇದ್ದಂತ ದರ್ಶನ್ ಮಧ್ಯಂತರ ಬೇಲ್ ಪಡೆದು ಆಸ್ಪತ್ರೆಗೆ ದಾಖಲಾಗಿದ್ರು. ನಕಲಿ ಅಂಕಪಟ್ಟಿ ಸಲ್ಲಿಸಿದ್ದ ಕಾನ್ಸ್ಟೇಬಲ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪಿಎಸ್ಐ ಆಗಿ ಆಯ್ಕೆಯಾಗಿದ್ದ ಕಾನ್ಸ್ಟೇಬಲ್ ಪೈಗಂಬರ್ ನದಾಫ್ ಸಲ್ಲಿಸಿದಂತ BA ಪದವಿಯ ಅಂಕಪಟ್ಟಿ ನಕಲಿ ಅನ್ನೋದು ಸಾಬೀತಾಗಿದ್ದು ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ಗ್ರಾಹಕರ ಸೋಗಿನಲ್ಲಿ ಬಂದು ಚಿನ್ನದ ಓಲೆಗಳನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ಹಾಸನ ನಗರದ ಗಾಂಧಿ ಬಜಾರ್ನಲ್ಲಿರುವಂತಹ ಸಿಂಘವಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಘಟನೆ ನಡೆದಿದೆ. 2 ಗ್ರಾಂ ತೂಕದ ಚಿನ್ನದ ಓಲೆಗಳನ್ನ 11 ಗ್ರಾಂ ತೂಕದ ಚಿನ್ನದ ಓಲೆ ಅವೆಲ್ಲವನ್ನೂ ಕೂಡ ಕದ್ದು ಖತರ್ನಾಕ್ ಮಹಿಳೆ ಪರಾರಿಯಾಗಿದ್ದು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಕೆಪಿಟಿಸಿಎಲ್ ನಿರ್ಲಕ್ಷ್ಯಕ್ಕೆ ಬೈಕ್ ಸವಾರನೊಬ್ಬ ಬೃಹತ್ ಗುಂಡಿಗೆ ಬಿದ್ದ ಘಟನೆ ನಡೆದಿದೆ. ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಮುಖ್ಯ ರಸ್ತೆಯಲ್ಲಿ ಘಟನೆ ನಡೆದಿದೆ. ಅಂಡರ್ ಗ್ರೌಂಡ್ ಕೇಬಲ್ ಕಾಮಗಾರಿಗೆ ಆಗದಿದ್ದಂತ ಗುಂಡಿ ಕಾಣದೆ ಬಿದ್ದು ಬೈಕ್ ಸವಾರನ ಕಿವಿ ಮತ್ತೆ ತಲೆಗೆ ಗಾಯವಾಗಿದೆ. ಇವತ್ತು ಅನಸೂಯ ಜಯಂತಿ ಹಿನ್ನೆಲೆ ಚಿಕ್ಕಮಗಳೂರಿನಲ್ಲಿ ಬೃಹತ್ ಶೋಭಾಯಾತ್ರೆ ನಡೆಯಲಿದೆ. ಹೀಗಾಗಿ ನಗರದಾದ್ಯಂತ 4,000 ಪೊಲೀಸರ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ರೂಟ್ ಮಾರ್ಚ್ ಅನ್ನ ಮಾಡಿದ್ದಾರೆ. ವೀರ ಸೇನಾನಿಗಳಿಗೆ ಅಪಮಾನ ಖಂಡಿಸಿ ಇವತ್ತು ಕೊಡಗು ಬಂದ್ಗೆ ಕರೆಯನ್ನು ನೀಡಲಾಗಿದೆ. ವಕೀಲ ವಿದ್ಯಾಧರ್ ಎಂಬಾತನಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನರಲ್ ತಿಮ್ಮಯ್ಯಗೆ ಅವಮಾನವಾಗಿತ್ತು. ವಕೀಲನನ್ನ ಕೂಡಲೇ ಗಡೀಪಾರು ಮಾಡಬೇಕು ಅನ್ನೋದಾಗಿ ಒತ್ತಾಯಿಸಿ ಬಂದ್ಗೆ ಕರೆ ನೀಡಲಾಗಿದೆ. TV9 ತೆಲುಗು ವರದಿಗಾರ ರಂಜಿತ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿರಿಯ ನಟ ಮೋಹನ್ ಬಾಬು ವಿರುದ್ಧ ಪಹಡಿ ಶರೀಫ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಆಸ್ತಿ ವಿಚಾರವಾಗಿ ಮೋಹನ್ ಬಾಬು ಹಾಗೆ ಕಿರಿಯ ಪುತ್ರ ನಡುವೆ ಗಲಾಟೆ ನಡೆದಿತ್ತು. ಈ ವೇಳೆ ವರದಿಗೆ ತೆರಳಿದ್ದಂತ ಪತ್ರಕರ್ತನ ಮೇಲೆ ಬಾಬು ಹಲ್ಲೆ ನಡೆಸಿದ್ರು. ಇಂಡಿ ಕೂಟವನ್ನ ಮುನ್ನಡೆಸುವುದಕ್ಕೆ ನಾನು ಸಿದ್ಧ ಅಂತ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಪುನರುಚ್ಚಾರ ಮಾಡಿದ್ದಾರೆ. ತಮ್ಮನ್ನ ಬೆಂಬಲಿಸಿದ ವಿರೋಧ ಪಕ್ಷದ ನಾಯಕರಿಗೆ ಕೃತಜ್ಞತೆಯನ್ನ ಹೇಳಿದ್ದಾರೆ. ಆದರೆ ನನ್ನ ಮೊದಲ ಆದ್ಯತೆ ಯಾವತ್ತೂ ಪಶ್ಚಿಮ ಬಂಗಾಳವೇ ಆಗಿರುತ್ತೆ ಅಂತ ಹೇಳಿದ್ದಾರೆ. ಹರಿಯಾಣದ ಗುರುಗಾಂವ್ನಲ್ಲಿ ಭಾರೀ ಬೆಂಕಿ ಅವಘಡ ಸಂಭವಿಸಿದೆ. ಎಸಿ ಕಂಪ್ರೆಸರ್ ಬ್ಲಾಸ್ಟ್ ಆಗಿ ಸರಸ್ವತಿ ಎನ್ಕ್ಲೇವ್ ಅಪಾರ್ಟ್ಮೆಂಟ್ನಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ಯಾವುದೇ ಪ್ರಾಣಹಾನಿ ಬಗ್ಗೆ ಈವರೆಗೆ ವರದಿಯಾಗಿಲ್ಲ. ಅಸಾದ್ ಸರ್ಕಾರ ಪತನವಾಗ್ತಿದ್ದಂತೆ ಸಿರಿಯಾ ಬಂಡುಕೋರರು ವಶವಾಗಿದೆ. ಸದ್ಯ ಪರಿಸ್ಥಿತಿ ಪ್ರಕ್ಷುಬ್ಧವಾಗಿದೆ ಅಲ್ಲಿ. ಹೀಗಾಗಿ ಅಲ್ಲಿದ್ದಂತ 75 ಭಾರತೀಯರನ್ನ ಇದೀಗ ಸುರಕ್ಷಿತವಾಗಿ ಲೆಬನಾನ್ಗೆ ಸ್ಥಳಾಂತರ ಮಾಡಲಾಗಿದೆ. ಶೀಘ್ರವೇ ಅವರನ್ನ ಭಾರತಕ್ಕೆ ಕರೆತರುವುದಕ್ಕೆ ಎಲ್ಲಾ ತಯಾರಿಗಳು ನಡೆದಿದೆ. ತಮಿಳುನಾಡಿನ ಮದುರೈನ ತಿರುಮಂಗಲಂನಲ್ಲಿ ಅಭಿಮಾನಿಯೊಬ್ಬರು ರಜನಿಕಾಂತ್ ದೇಗುಲ ಕಟ್ಟಿದ್ದಾರೆ. ಇವತ್ತು ರಜನಿ 74ನೇ ಹುಟ್ಟುಹಬ್ಬ ಹಿನ್ನೆಲೆ ದೇಗುಲವನ್ನ ಉದ್ಘಾಟನೆ ಮಾಡಲಾಗಿದೆ. ಮಾಪಿಳ್ಳೈ ಚಿತ್ರದ ರಜನಿ ಪ್ರತಿಮೆಗೆ ಹಾಲಿನ ಅಭಿಷೇಕ ಮಾಡಿ ಅಭಿಮಾನ ಮೆರೆದಿದ್ದಾರೆ.